ಈಕಿ ಕಲ್ಲಮ್ಮಗ ಒಂದಿಟ ಹೇಳ್ಬೇಕಂದೆ ನೋಡ್ಬೇ ಒಂದಿಟ ನಮ್ಮ ಮನೆ ಕಡೆ ನಮ್ಮ ಕಲಾವತಿ ಒಬ್ಬಾಕಿ ಅದಾಳ ಅಂತಂದು ಹೇಳ್ಬೇಕಂದೆ ಮತ್ತು ಆಕಿನ ಕಲ್ಲಮ್ಮ ಸೀರೆ ಕಳ್ಕೊಂಡು ಕಂಗಾಲಾಗಿ ಕುಂತಾಳ ಮನ್ಯಾಗ. ಏನು ಮಾಡಿದ್ರಿಪ್ಪ ಒಂದು ಗೊತ್ತಾಗಲ್ದೆ. ಹಾಂ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ. ಹಾಂ ಕಲ್ಲಮ್ಮ ಕಲ್ಲಮ್ಮ ಮಾಡಜ ಏನಪ್ಪ ಎಲ್ಲ ಹೊಂಟಿದಿ ಪಡ ಯಾರ್ಸು ಅಂತ ಎಲ್ಲಿ ಹೊಂಟಿದಿ ಆ ಕಡೆ ಹೊಂಟಿದಿ ಆಕೆ ಕಲಾವತಿನ ಕರ್ಕೊಂಡು ಹೊಂಟಿದೆ ಅಪ್ಪ. ಇಲ್ಲ ಬೇ ಅಂದಿಟ ಕೆಲಸ ಇತ್ತ ಅಲ್ಲೇ ಬೇರೆ ಊರಾಗ ಅದಕ್ಕೆ ಹೊಂಟಾನಿ ಹೋಗಿ ದೌಡ ಬರ್ತಾನೆ. ಇಲ್ಲಾಂದ್ರೆ ಹೊತ್ತಾದ್ರೆ ಕಲಾವತಿನ ಹೋಪ ಇಲ್ಲ ಕರ್ಕೊಂಡು ಮುಕ್ಕೊಂಬಿಡ್ರಿಬೇಕಲ್ಲ ಒಕ್ಕರೆ ಅಲ್ಲೇ ಮತ್ತು ಒಬ್ಬಕ್ಕೆ ಹೆದರ್ತಾಳಕಿ. ಅದಕ್ಕೆ ನಾನು ಕಲಾವತಿ ಬ್ಯಾಡ ಅಂದ್ಲೆ ಬ್ಯಾಡ ಬಿಡ್ರಿ ಮತ್ತು ಅವ್ರಿಗೆ ಯಾಕೆ ತೊಂದರೆ ಕೊಡೋದೆ ನಾನು ಒಬ್ಬಕ್ಕೆ ಮುಕ್ಕೊಂತನ್ ಬಿಡ್ರಿ ರೂಢಿ ಐತೆ ನನಗೆ ಅಂತಂದು ಅಂದ್ಲೆ. ಬ್ಯಾಡವಾ ಮನ್ಯರ ಕಲ್ಲಮ್ಮರ ಮನೆ ಕಳು ಹೋಗೈತಿ ಮತ್ತು ನಮ್ಮ ಮನೆ ಎಲ್ಲೇ ಕಳು ಮಾಡಿ ತೆಲಿಗಿಲಿಗೆ ಕಲ್ಲು ತೊಗೊಂಡು ಹೇರಿ ಹೋಗೋದ್ರಿಂದ ಏನು ಮಾಡೋದು ತಂಗಿ ಏನಿಲ್ರಿಪ್ಪ ಮತ್ತು ನೀವು ಹಂಗೆ ತಿಳ್ಕೊಂಡಿರಿ ಏನು ಮಾಡೋದು ಕಲ್ಲಮ್ಮರಿಗೆ ಒಂದು ಮಾತು ಹೇಳ್ಬೇಕಂತ ಅಂತಂದು ಹೇಳಿದೆ ರೀ. ಇಲ್ತವ ಇಲ್ಲ ದೇವಣಜ ಇಲ್ತವ ನಾ ಎಲ್ಲ ನೋಡ್ತಿರ್ತಾನೆ ನಿಮ್ಮ ಮನೆ ಕಡೆನೇ ಜಪ್ಪಿಟ್ಟಿರ್ತಾನೆ ನಾನೀಗ. ನನ್ನ ಕಣ್ಣು ಎಲ್ಲಿ ಹೋಗಂಗಿಲ್ಲ ಅಜ್ಜ. ನೀ ಏನಾರ ಹೊರ ಕಾಲಿಟ್ಟಿ ನನ್ನ ಕಣ್ಣು ನಿನ್ನ ಮನೆ ಒಳಗೆ ಹೋಗಿರ್ತಾವ. ನೀ ಇದ್ದೆ ಅಂದ್ರೆ ಅಷ್ಟ ಒಂದು ಈಟ ಇದಿರ್ತೈತೆ. ಇಲ್ಲ ಅಂದ್ರೆ ಕಿವು ಕಲಾವತಿವ ಕಾಲ ಮನ್ಯಾಗ ಇರಂಗಿಲ್ಲವ. ಅದಕ್ಕೆ ಹೇಳಾಕತ್ತಿಯಲ್ಲ ನೋಡ್ದಾನಂತ ರಾತ್ರಿ ಬರೋದಾದ್ರೆ ಬಂದ್ರೆ ಹೇಳ ಆಯ್ತು ನಂಗೆ. ಇಲ್ಲ ಅಂದ್ರೆ ಕಲಾವತಿನ ಇಲ್ಲ ಕರಿತೇನೆ. ಹ್ಞೂ ಆತವ. ಕಲಾವತಿ ನೋಡ್ರಿಪ್ಪ ನಾನು ಇಲ್ಲಿ ಹೊರಗೆ ಹೊಂಟೀನಿ. ತಾನು ಒಳಗೆ ಏನು ಮಾಡಕತ್ತಿದ್ದಾಳ ಆಕೆ. ಏನು ಮಾಡಿದ್ರಿಪ್ಪ ಹಣೆ ಬರ್ಕ ಹೊಣೆ ಯಾರ್ರಿ. ಈಗ ನೋಡಿದ್ರೆ ನಿಮ್ದು ಬಂಗಾರ ಸೀರೆ ನೋಡಿ ನನಗೂ ಸೀರೆ ಬೇಕಾ ನಂಗೂ ಸೀರೆ ಬೇಕಾ ನಂಗೂ ಅಂಥದ್ದು ಸೀರೆ ಬೇಕಾ ನಂಗೂ ಇಂಥದ್ದು ಸೀರೆ ಬೇಕಾ ಅಂತಂದು ತಲೆ ಹಿಡ್ಸಾಕತ್ತಾಳ್ರಿ ಈಗ. ಅದಕ್ಕೆ ಏನು ಮಾಡೋದಂತಂದು ತಲೆ ಓಡುವಲ್ದೆ. ಅಯ್ಯಯ್ಯ ಗದಿಗಪ್ಪಜ್ಜ ಅಲ್ಲ ನಾವು ರೊಟ್ಟಿ ಮ್ಯಾಗ ಜೀವನ ಮಾಡ್ಕೊಂಡು ತಿನ್ನಾರ. ಈಕೆ ಎಲ್ಲಿಂದ ಬಂಗಾರ ಸೀರೆ ತರ್ಬೇಕಂತ ಆಕಿಗೆ ಇವತ್ತು ನಾಳೆ ಶಟದ ಸೀರೆಗಾಗ ಕುಂದ್ರಂಗ ಬಂಗಾರ ಸೀರೆ ಬೇಕಂತ. ಅಯ್ಯವ ಬಂಗಾರ ಸೀರೆ ಅಂದ್ರೆ ಏನು ಕಡಿಮೆ ಇರ್ತಾವ ಇದೆ ಮಾಡಜ್ಜ. 5 ಲಕ್ಷ 6 ಲಕ್ಷ 7 ಲಕ್ಷ 8 ಲಕ್ಷ 10 ಲಕ್ಷ ಇರ್ತಾವ ಅಯ್ಯಪ್ಪ. ಹೌದಾ ಹೋಗೋ ಮಾರಯ್ಯ ನಾನು ಕೊಡಿಸ್ತೇನೆ ಅಂತಂದು ಹೇಳಿದ್ದೆ ತಪ್ಪಾತ್ನ ಬಿಡುವ. ಹೋಗೀಗ ಕೆಲಸ ಐತಿ ಒಂದಿಟ ಮುಗಿಸ್ಕೊಂಡೆ ಬರ್ತಾನಂತವ್ರ ಆಯ್ಕೆ ಒಂದಿಟ ನೋಡ್ಕೊ ಮನೆ ಕಡೆ ಕಲ್ಲಮ್ಮ. ಅಜ್ಜ ನೀನು ನಿಶ್ಚಿಂತೆಯಾಗಿ ಹೋಗಿ ಬಾ. ನಾವೆಲ್ಲ ಕಲಾವತಿನ ನೋಡ್ಕೊಂತೀವಿ ಒಂದು ಕೈ ನೋಡ್ಕೊಂತೀವಿ ಮತ್ತು ನೀನು ಇರಂಗಿಲ್ಲ. ಒಂದು ಕೈ ನಾನು ಸರೋಜಕ್ಕನ್ನ ಕರೆಸ್ತೇನೆ. ಇಬ್ರು ಒಂದೊಂದು ಕೈ ನೋಡ್ಕೊಂಡ್ರೆ ಅಂದ್ರೆ ಆರಾಮಾಗಿರ್ತಾವ ಕಲಾವತಿ. ಹೌದಲ್ಲ ಅಜ್ಜ? ಗೋನು ನಾನು ಹಂಗ್ಯಾಕಂತೀರೋ ಒಂದೊಂದು ಕೈ ನೋಡ್ಕೊತೀವಿ ಅಂತಂದೆ. ನೋಡ್ಕೊರಿ ಹೋಗಂತವ ನಾನೇ ಹೊತ್ತಕತಿ ಕಲ್ಲಮ್ಮ. ಆಕಿ ಕಲಾವತಿ ಹೊರ್ಗ ಬರೋಲ್ ನೋಡಿ ಏನು ಮಾಡಿಗಿಡಕತ್ತ ಏನ. ಕಲಾವತಿ ಹೋಗ್ಬರ್ತಂತವ ನಾನೇ. ದೇವಣ್ಣಜ ಹೋದ. ಈಕೆ ಕಲಾವತಿ ಒಬ್ಬಾಕಿದ ಮನ್ಯಾಗ. ಗೌಡ್ರು ಏನಾರ ಬರ್ಗಿರ್ತಾರ ಇಲ್ಲೇ ನೋಡೋಣ ಜಪ್ಪಿಟ್ಟೆ ಕಲಾವತಿಗೆ. ಮತ್ತು ಅವ ರಂಗಿ ಅದನ ಇವ ರಂಗಣ್ಣ ಅಂತ ನೋಡು ಗುಂಡಣ್ಣ ಇವ. ರಂಗಣ್ಣ ಹೋಗಿ ಗುಂಡಣ್ಣ ಅದವ. ಗುಂಡಣ್ಣ ಹೋಗಿ ರಂಗಣ್ಣ ಅದ ಇವ. ಹಂಗೆ ಎಲ್ಲ ನೆನಪಾದ್ ಬಿಡ್ತಾವ್ರಿಪ್ಪ ನನಗೆ. ಮತ್ತೇನು ಮಾಡ್ಬೇಕು ಎಲ್ಲ ತಲೆ ವಯಸ್ಸಾದ ತಲೆಗೆ. ಬರ್ಲಿ ಯಾರು ಬರ್ತಾರ ನಾನು ನೋಡ್ತಾನೆ. ಹೊರಗೆ ಇತ್ಲ ಒಂದು ದಿವಸ ಬಾಂಡ್ಯದ ಓತಿಕ್ತಾ ತಿಕ್ಕಿ ದಬ್ಬಾಕಿ ಬರ್ತಾನೆ. ಈ ಹುಡುಗಿ ಒಂದು ಇರಲೇ ಇಲ್ಲೇ ಅಂದ್ರೆ ಮಾತು ಕೇಳಲಿಲ್ಲ. ನಾವಲ್ಲೇ ಮಮ್ಮಿ ನಾನು ದೊಡ್ಡವ್ರ ಮನ್ಯಾಗ ಇರ್ತಾನೆ, ನಾವಲ್ಲೇ ಮಮ್ಮಿ ನಾನು ದೊಡ್ಡವ್ರ ಮನ್ಯಾಗ ಇರ್ತಾನೆ ಅಂತಂದು ಪಾಲಿಸಿ ಮಾಡಿ ಅಲ್ಲಿ ಹೋತ್ ನೋಡು. ಏನು ಮಾಡಿದ್ರಿಪ್ಪ ಒಬ್ಬಕ್ಕೆ ಮಾಡಿ ಸಾಯದೆ. ಇವ್ರು ನೋಡಿದ್ರೆ ನಾ ದುಬೈಯಿಂದ ಬಂದಾನಿ ಪೋನಿನಿಂದ ಬಂದಾನಿ ಅಲ್ಲಿಂದ ಜೇಪಾನಿಂದ ಬಂದಾನಿ ಅಂತಂದು ಈ ತಾಯಿನ ಕಡಿನೇ ತಗಿಡಂಗಿಲ್ರಿಪ್ಪ. ಒಂದು ಚರ್ಗಿ ನೀರನ್ನ ಆಗ ತುಂಬ್ಕೊಂಡು ಗಟ 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 ಕುಡಿಯಂಗಿಲ್ಲ. ಚರ್ಗಿನ ನಾನು ತುಂಬಿ ಕೊಡ್ಬೇಕ. ಏನು ಮಾಡಿದ್ರಿ ಮಾಡಿ ನೋಡ. ಈಗ ನೋಡ ಒಂದು ಬುಟ್ಟಿ ಅರಿಬೇದವ, ಒಂದು ಬುಟ್ಟಿ ಮಂಡೆ ಅದಾವ. ತಿಕ್ಕಿ ದೌಡ್ ಬಂದು ಇಲ್ಲಿ ಕುಂದ್ರಬೇಕ ಸಜ್ಜಾಗಿ. ಯಾರು ಬರ್ತಾರ ಯಾರಿಲ್ಲ ಅಂತಂದೆ. ದ್ಯಾಮಣ್ಣ ಒಂದು ಕಣ್ಣು ಇಡು ಅಂತಂದು ಹೇಳೋಣ. ಒಂದು ಕಣ್ಣು ಯಾಕೆ 2 ಕಣ್ಣು ಅಲ್ಲೇ ಇಡ್ತಾನೆ ದ್ಯಾಮಣ್ಣಜ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಏನೇನು ಮಸ್ಲಾತ ನಡ್ತೀನಿ ನೋಡ್ತಾನೆ ನಾನು. ಸೀರೆ ಕಾಂಚೀವರಂ ಸೀರೆ. ಸೀರೆ ಮೈಸೂರು ಸಿಲ್ಕ ಸೀರೆ. ಸೀರೆ ಮೈಸೂರು ಸಿಲ್ಕ ಸೀರೆ. ಅಲ್ಲ ನನಗೂ ಇದೆ ತಲೆಯಾಗ ಹೊಳಿಲಿಲ್ಲಲ್ಲ. ಸೀರೆ ಇಟ್ಕೊಂಡು ಏನು ಮಾಡಿದ್ರಿಪ್ಪ ಕಳುಗಳು ಹಾಕೋ. ಒಂದು ಸರಿ ಕಳುವಾಗಿ ಸಿಕ್ಕತಿ ಪುಣ್ಯ ಅಂತಂದೆ. ಬಸವಣ್ಣ ತಲೆ ಮ್ಯಾಗ ಕಾಲಿಟ್ಟಿದ್ದಕ್ಕೆ ಸಿಕ್ಕತಿ. ಇದು ನೋಡಿದ್ರೆ ಮನ್ಯಾಗ ಸೀರೆ ಇಟ್ಕೊಂಡು ಏನು ಮಾಡಿದ್ರಿ. ಹೋಗಿ ಬ್ಯಾಂಕ್ನಾಗ ಹಿಂಗೆ ಬಂಗಾರದು ಇದನ್ನ ಇಟ್ಕೋರಿ ಅಂತಂದು ಹೇಳಿ ಬ್ಯಾಂಕ್ನಾಗ ಇಟ್ಟು ಬಂದು ಹೋಗಕ್ಕೆ ಚಿಂತಿರಂಗಿಲ್ಲ ಏನಿಲ್ಲ. ಹಂಗೆ ಮಾಡ್ತಾನೆ.
ನಾಳೆ ಸಂತಿಗೆ ಹೊಕ್ಕವಲ್ಲ ಇವ್ರನ್ನ ಕರ್ಕೊಂಡು ಹೋಗ್ತಾನೆ ರೀ ಬರ್ರಿ ಹಿಂಗ ಮಾಡಿ ಬಿಡೋಣ ಸೀರೆ ಕರಗಿಸ್ಬಿಡೋಣ ಊಟ ಅಂತಂದು. ಅದ ಅಣ್ಣ ಕಲಾವತಿ ಹಾಂ ಎಲ್ಲಿ ಕಾಣವಲ್ರಲ್ಲಿಪ್ಪ. ಕಲಾವತಿಯರ ಬಾಗಲ್ದಾಗ ಹಾಸಿ ಬಂದ್ರೆ ಕಲಾವತಿ ಬಾಗಲ್ದಾಗ ಇರ್ತಾ ನೋಡ್ಕೊಂಡು ಹೋದ್ರಾತ ಒಂದಿಟ್ಟು ಮನಸ್ಸಿಗೆ ಸಮಾಧಾನ ಆಕತಿ ಅಂತಂದು ಕಲಾವತಿಯರ ಬಾಗಿಲಕ್ಕೆ ಬಂದೆ ರೀ. ಈಗ ನೋಡಿದ್ರೆ ಕಲಾವತಿ ಎಲ್ಲೆಲ್ಲಿ ಕಾಣುವಲ್ಲ. ಹಾಂ ಹೊರಗೆ ಬಾ ಕಲಾವತಿ ಹೊರಗೆ ಬಾ, 4 ದಿನದ ಹೊತ್ತಾಗೈತಿ ಮಾರಿ ನೋಡಿಲ್ಲ, ಹೊರಗೆ ಬಾ ಕಲಾವತಿ ಹೊರಗೆ ಬಾ. ಹೋಗೋಣ ತಗ ಹೊರಗೆ ಬರೋಲ್ಲಲ್ಪ. ಈಕೆ ಕಲ್ಲಮ್ಮರ ಮನೆ ಬಾಗ್ಲ ತೆಗ್ದಿದ್ದೈತಿ. ಯಾರ ಬಸಗ್ಗಂತಂದು ನೋಡಿದ್ರೆ ಗೌಡ್ರು ಇಲ್ಲಾಕೆ ಬಂದಾರ, ಯಾಕೆ ಬಂದಾರ, ಎದಕ್ಕೆ ಬಂದಾರ, ಯಾರು ಕೂತು ಮಾತಾಡೋಕೆ ಬಂದಾರ, ಯಾರ ಮನೆಗೆ ಬಂದಾರ, ಯಾಕೆ ಹಿಂಗೆ ನಿಂತಾರ ಅಂತಂದು ಆಕೆ ಕಲ್ಲಮ್ಮ ಹಂಗೆ ಬಾಯ್ 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 ಬಡ್ಕೊಳ್ಳೋದ ಮಾಡ್ತಾರೆ. ಅದಕ್ಕೆ ಕಲಾವತಿ 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 ಹೋಗೋನು ತಗ ಊನು ಅನ್ವಲ್ಲ ಏನಿಲ್ಲ, ಕದ ತೆಗ್ದಿದ್ದೈತಿ. ಒಳಗೆ ಹೋಗ್ಲಿ ಹೊರಗೆ ಬರೋಲ್ಲ ಏನಿಲ್ಲ, ಒಳಗೆ ಇರ್ತಾಳ್ರಿ. ಕದ ತೆಗ್ದೈತಿ ಅಂದರೆ ದ್ಯಾಮೆ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಬಸ್ಸಿಗೆ ನಿಂತಿದ್ದ. ಯಾವುದೋ ಊರಿಗೆ ಹೊಂಟಾನ ಅನ್ನಿಸ್ತೈತಿ ದ್ಯಾಮೆ. ಫೋನ್ ಹಚ್ಚಿದ್ರೆ ಫೋನ್ ಸ್ವಿಚ್ ಆಫ್ ಆಗೈತಿ ಕಲಾವತಿದೆ. ಮೊನ್ನೆ ಸಿಟ್ಟು ಮಾಡ್ಕೊಂಡಾಳ್ರಿಪ್ಪ ರೊಕ್ಕ ಹೊಳ್ಳಿ ಕೇಳಿದ್ಕೆ. ಅಲ್ರಿ ನಾರ ಕೇಳಿದ್ರಾಗ ಏನು ತಪ್ಪೈತಿ, ರೊಕ್ಕ ಕೊಟ್ಟ ನೀನು ಮೂವ ಕೇಳ್ತಾಳ ಕಲಾವತಿ, ಲೆಕ್ಕ ಕೇಳ್ತಾಳ, ನೀನು ಯಾವಾಗ ರೊಕ್ಕಿದ್ದಾಗ ಕೊಟ್ಟು ಬಿಡು ಅಂತಂದು ಕೇಳಿದೆ ರೀ ನಾನು. ಅಷ್ಟಕ್ಕೆ ಮಾರಿ ಹಿಂಗೆ ತಿರುವಿ ಬಂದುಬಿಟ್ಲು ರೀ ಶಟ್ಕೊಂಡು. ಏನು ಮಾಡ್ಬೇಕ್ರಿ, ಆಗಿಂದ ಒಂದು ಫೋನ್ ಇಲ್ಲ ಏನಿಲ್ಲ, ನನಗರ ಕೂಡ ಹೋಗಲ್ರಿ. ಕಲಾವತಿ ಇಲ್ಲ, ಕಲಾವತಿ ಫೋನ್ ಮಾಡಿಲ್ಲ ಅಂತಂದು ಈಗ ಒಂದಿಟ್ಟು ಮಾರಿಯರ ನೋಡಿ ಹೆದ್ರತ್ತ ಅಂತಂದು ಬಂದ್ರೆ ಹೊರಗೆ ಬರುವಲ್ಲ. ಕಲಾವತಿ ಹೊರಗೆ ಬಾ ಕಲಾವತಿ ಹೊರಗೆ ಬಾ, 4 ದಿನದ ಹೊತ್ತಾಗೈತಿ ಮಾರಿ ನೋಡಿಲ್ಲ, ಹೊರಗೆ ಬಾ ಟೊಣೋ ಹೊರಗೆ ಬಾ. ಹೋಗೋಣ ತಗ ಜೋರಾಗಿ ಹಾಡು ಹೇಳಿದ್ರೆ. ಅಲ್ಲ ಕಲಾವತಿ ಮನೆ ಹತ್ರ ಯಾರ ಬಂದಿದ್ದಾನೆ, ಯಾರ ಹಾಡು ಹೇಳ್ದಂಗೆ ಆಗಕತ್ತೈತಿ, ಏನೋ ಸಪ್ಪಳ ಆಗಕತ್ತೈತಿ, ಗಂಡು ಮಕ್ಕಳು ಮಾತಾಡ್ದಂಗೆ ಯಾರ ಬಂದಿದ್ದಾನ ಏನವ ಇವ. ಈ ಒಂದೇಳೆ ಬರಬರ ತೆಕ್ತಾತೀಕಿ ಹಂಗ ಒಣಾಕ್ತಾನೆ. ನೀರು ಇಳಿದಿಂದ ಬಂದು ಜಾಡಿಸಿ ಒಣಾಕಿ ಹೋಗ್ತಾನೆ. ಮೊದಲ ನೋಡ್ತಾನೆ ಅಲ್ಲಿ ಕಲಾವತಿ ಮನೆಗೆ ಯಾರು ಬಂದಿದ್ದಾರ. ಮತ್ತೆ ಒಳಗೆ ಹೋಗ್ಕಂತೇಳ್ರಿ, ಕಲ್ಲವನ ಇಲ್ಲ ಯಾರು ಕಾಣವಲ್ರಿ ಮಂದಿ, ಹಂಗೆ ಒಳಗೆ ಹೋಗ್ತಾನೆ. ಕಲಾವತಿ 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 ಹೊರಗೆ ಬಾ ಕಲಾವತಿ. ಹೋಗೋಣ ತಗೆಯಲ್ಲಿ ಕಾಣೋಲ್ಲಲ್ಪ. ಅದು ಇದ್ದಾಳ ಇಲ್ಲ ಈಗಿನ ಮತ್ತು ದ್ಯಾಮೇನ ಕೂಟ ಊರಿಗೆ ಹೋದ್ಗಿದ್ಲೆ. ಇಲ್ಲ ಹೋಗ್ರಿ, ದ್ಯಾಮೆ ಒಬ್ಬನ ಇದ್ದ ಬಸ್ ಸ್ಟ್ಯಾಂಡ್ನಾಗ, ಈಕೆಲ್ಲಿ ಕಾಣಲಿಲ್ಲ ಏನಿಲ್ಲ. ಇವನವಲ್ಲಿ ಇವ ಗೌಡಂದ ದನಿ ಆಗಕತ್ತೈತಿಲ್ಲ, ಇವ ಮನೆ ಒಳಗೆ ಬಂದು ನನ್ನ ಮತ್ತೆ ಫೋನೊಂದು ಸ್ವಿಚ್ ಆಫ್ ಮಾಡಿಟ್ಟಾನಿ, ಮತ್ತು ಫೋನ್ ಎತ್ತೋಲ್ಲ ಅಂತಂದು ಮನೆಗೆ ಬಂದ್ರು ಬಂದ ಇವ ನೋಡ್ತಂತಡಿ ಹೋಗಿ ಮೊದಲ ಇವ. ಗೌಡ ನೀವ್ ಯಾಕೆ ಇಲ್ಲಿಗೆ ಬಂದಿರಿ ನಮ್ಮ ಮನೆಗೆ? ಅಲ್ರಿ ನೋಡಿ ಈಗ ಕರೆದು ಮಾಡಿ ಬರ್ಬೇಕಿಲ್ರಿ, ಹಂಗ ಬಂದ ದಸಗಂತಂದ ನೀ ತಗೊಂಡ್ರೆ ಯಾರ ಬಂದ ನೋಡಿದ್ರೆ ಏನ್ ಗತ್ತೀರಿ? ಅಲ್ಲ ನಮ್ಮನ್ನ ತಪ್ಪಾಗಿ ತಿಳ್ಕೊಳಂಗಿಲ್ಲನ್ರಿ ಅವ್ರ. ಏನರಿಪ್ಪ ಏನ್ ತಲೆ ಉಪಯೋಗಿಸ್ತೀರಾ ಏನ ನೀವು? ಹೊರಗೆ ನಡೀರಿ ನನ್ನ ಗಂಡ ಎಲ್ಲೇ ಹೋಗ್ಯಾನ, ಈಗ ಬಂದ್ಗಿಂದಂದ್ರ ನನ್ನ ಕಚ ಕಡದ ಹಿಡಿನ ತುಂಬ್ತಾನ. ಹೊರಗೆ ನಡೀರಿ, ಮೊದ್ಲ ಹೊರಗೆ ನಡೀರಿ ನೀವು. ಗೌಡ್ರ ನಿಮ್ಗ ಹೇಳಕತ್ತ, ನೀವು ಹೊರಗೆ ನಡೀರಿ. ಏನ ಕಲಾವತಿ, ಅದು ಕಲಾವತಿ ನನಗೆ ಹೊರಗೆ ಹೋಗು ಅಂತಂದೆ ಅನ್ನಕತ್ತಾಳ. ನನಸ್ಬಾಯ್ದೆ. ನಮ್ಮ ಕಲಾವತಿ ನನಗೆ ಯಾಕೆ ಹೊರಗೆ ಹೋಗಂತ ಆಕಿನೇ ಖುಷಿ ಪಡ್ತಾಳ ನಾನು ಒಳಗೆ ಬಂದ್ರೆ. ಕಲಾವತಿ ಹೆಂಗದಿ? ಗುಮಾರಯ್ಯ ಫೋನ್ ಹಚ್ಚಿ ಸಾಕಾಗಿ ಕಲಾವತಿ ನೋಡಂಗಾಗ್ಬಿಟ್ಟತಿ ಅಂತಂದೆ ನಾನು ಬಂದೆ. ಹೆಂಗದಿ? ಆರಾಮದಿನೇ ಕಲಾವತಿ? ಯಾಕೆ ನಾ ಫೋನ್ ಸ್ವಿಚ್ ಆಫ್ ಮಾಡಿದಿ? ಫೋನ್ ಹಚ್ಚಿದ್ರೆ ಬರೀ ಸ್ವಿಚ್ ಆಫ್ ಆಗೈತಿ ಅಂತಂದು ನಾಕತ್ತೆ. ನಾ ಫೋನ್ ಏನಾಗೈತಿ ಬಿಡ ಅಂತಂದು ಅಂದ್ಕೊಂಡಿದ್ದೆ ಕಲಾವತಿ. ಯಾಕೆ ಫೋನ್ ಸ್ವಿಚ್ ಆಫ್ ಆಗೈತಿ? ಏನಾಗೈತಿ ಫೋನ್ ಏನಾಗಿಲ್ಲ, ನೀವು ಹೊರಗೆ ನಡ್ರಿ, ಮೊದ್ಲು ಹೊರಗೆ ನಡ್ರಿ. ಗೌಡ್ರೆ ಯಾಕೆ ನನಗೆ ತಲೆ ಬಿಸಿ ಮಾಡಕತ್ತೀರಿ ನೀವು? ಹೋರಿ ಹೊರಗೆ ಹೋಗ್ರಿ. ಕೊಟ್ಟಿದ ರೊಕ್ಕನ ಹೊಳ್ಳಿ ಕೇಳಿ ಮತ್ತೆ ನಾಟಕ ಪಂಚಿ ಮಾಡಕ ಬಂದಾನಿ. ಗೌಡ್ರ ಹೊರಗೆ ಹೋಗ್ರಿ, ಕಲ್ಲಮ್ಮರ ಮನ್ಯಾಗ ಅದಾರ. ಉಲ್ಚೋಲಾಗಿ ಕಲ್ಲಮ್ಮ ಬಂದ್ಲಂದ್ರ ಏನ್ ಗತ್ತೀರಿ ನಂದೆ? ಹೋಗ್ರಿ ನೀವು, ಹೊರಗೆ ಹೋಗ್ರಿ. ಯಾಕೆ ಸಿಟ್ಟು ಮಾಡ್ಕೊಂತಿ ಕಲಾವತಿ? ನೀನು ರೊಕ್ಕ ಹೊಳ್ಳಿ ಕೇಳಿದ್ಕೆ ಸಿಟ್ಟು ಮಾಡ್ಕೊಂಡಿ ಅಂತಂದು ನನಗೆ ಗೊತ್ತೈತಿ ಕಲಾವತಿ. ಹೋಲ್ ಬಿಡ, ತಗೋ 10,000 ತಂದ ನೀ ತಗೋ. ಈ 10,000 ಅಷ್ಟೇ ಹೊಳ್ಳಿ ಕೊಡು. ಅದೇ 5,000 ಏನೇ ಬೇಡ. 5,000 ಯಾಕೆ? 8,000 ಏನು ಬೇಡ, ನೀನೇ ಇಟ್ಕೋ. ಇದು 10,000 ನಾನು ನಮ್ಮ ಅವ್ವಗೆ ಲೆಕ್ಕ ಕೊಡ್ತಾನೆ ಅಂತ. ಕಲಾವತಿ ತಗೋ, 10,000 ಐತಿ ತಗೋ. ಸೀರೆ ತಗೋ, ಬಂಗಾರ ಕಲರ್ ಸೀರೆ ಬೇಕಂದೆಲ್ಲ, ಸೀರೆ ತಗೋ. ನಿಮ್ಮ ಸೀರೆನೂ ಬೇಡ, ನಿಮ್ಮ ರೊಕ್ಕನೂ ಬೇಡ್ರಿ ಗೌಡ್ರೆ. ಹೋಗ್ರಿ, ಇಲ್ಲಿಂದ ಹೊರಗೆ ಹೋಗ್ರಿ. ನೀವು ಯಾಕೆ ನನ್ನ ತಲೆ ಇಡ್ಸಾಕತ್ತೀರಿ ಅತ್ತಾಗ? ಈಗ ಯಾರು ಬಂದೆ ಮನೆ ಒಳಗೆ ಸೀದಾ ಹಂಗೆ ಬಂದ ಬಿಟ್ರೆ ಕಂಡ ಕಾಣ್ತೀರಿ ಎಲ್ಲಾರ್ಗಿ.
ಹೋಗ್ರಿ ಈಗ ಯಾರಿಲ್ಲ ಅನ್ಸತಿ ಹೊರಗೆ ಹೋಗ್ರಿ ನೀವು ಸುಮ್ಮನೆ ತಗ ನನಗೆ ತಲೆ BP ಇರೇಜ್ ಮಾಡ್ಸಕ್ಕೆ ಹೋಗ್ಬೇಡ್ರಿ ತಗ. ಅಲ್ಲ ಕಲಾವತಿ ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಂಡಾಳ? ಕಲಾವತಿ ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಂಡಿರಿ? ಹಾಂ, ರೊಕ್ಕ ಕೊಟ್ಟಿಲ್ಲ, ರೊಕ್ಕ ಕೇಳಿದ್ಕ ಸಿಟ್ಟು ಮಾಡ್ಕೊಂಡು ಯಾವುದಲ್ಲ ನೀನು? ತಗೋರೋ ಮಾರಾಯ, ಕೊಡಕ್ಕೆ ಬಂದೇನು ತಗೋ. ಅದಕ್ಕೆ 4 ದಿನ ಆತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿರಿ. ನಾನು ಹೆಂಗಾರೆ ಹೊಟ್ಯಾಗ ಕೂಳು ಜೀವನ ಹಾಕಿದ್ದೆ ನಂಗೆ. ನೀನು ಕೂಟ ಮಾತಾಡಿದ್ರೆ ನನಗರೆ ಜೀವ ಹಂಗೆ ಮರಕ್ ಅನಿಸ್ತೈತಪ್ಪ. ಅದಕ್ಕೆ ಹೊಳ್ಳಿ ಫೋನ್ ಹಚ್ಚಿ ಚುಚ್ಚಾಪ. ಅದಕ್ಕೆ ಮನೆ ಹತ್ರ ಹೋಗಿ ಬಂದ್ರ ತಡಿ ಕಲಾವತಿ ಇದ್ರೆ ಮಾರಿನ ನೋಡಿ ಹೋದ್ರಾತ ಅಂತಂದು ಹೊರಗೆ ಕರ್ದೆ ಕಲಾವತಿ ಹೊರಗೆ ಬಾ, ಕಲಾವತಿ ಹೊರಗೆ ಬಾ, 4 ದಿನದ ಹೊತ್ತಾಗೈತಿ ಮಾರಿ ನೋಡಿಲ್ಲ, ಹೊರಗೆ ಬಾ ಕಲಾವತಿ ಹೊರಗೆ ಬಾ ಅಂತಂದೆ. ನೀನು ಎಲ್ಲಿ ಹೊರಗೆ ಬರಲಿಲ್ಲ, ಏನಿಲ್ಲ. ಹೊತ್ತಾಗಿತ್ತ ನೋಡಿ ಗಸಗಂತಂದು ಒಳಗೆ ಬಂದೆ. ಯಾರು ನೋಡಲಿಲ್ಲ ಕಲಾವತಿ, ಯಾರು ಇದ್ದಿದ್ದಿಲ್ಲ. ಕಲ್ಲಮ್ಮರ ಮನೆ ಬಾಗ್ಲ ತೆಗ್ದಿತ್ತು ಬಿಡು, ಇದ್ದಿದ್ದಿಲ್ಲಕ್ಕೆ. ನಾನು ಕಲ್ಲಮ್ಮ ಅಂತಂದು ಕರೆದೆ. ಆಕೆ ಓನ ಅನ್ಲಿಲ್ಲ, ಏನಿಲ್ಲ. ಅದಕ್ಕೆ ಬಂದಬಿಟ್ಟೆ. ಕಲಾವತಿ ಯಾಕೆ ಸಿಟ್ಟು ಮಾಡ್ಕೊಂಡಿದಿ? ಸಿಟ್ಟು ಒಳ್ಳೇದಲ್ಲ ಅದು ಕಲಾವತಿ. ತಗೋ ರೊಕ್ಕ ತಂದನಿ, ತಗೋ ಅಂತಂದು ಹೇಳಕತ್ತಿಲ್ಲ. ತಗೋ ಹಿಡಿ. ಅಲ್ಲ ಇದು ಇಲ್ಲಿ ತನ ರೊಕ್ಕ ಕೊಡಕ್ಕೆ ಬಂದೈತಿ ಅಂದ್ರೆ ಹೊಳ್ಳಿ ರೊಕ್ಕ ಕೊಡಕ್ಕೆ ನಾನು ಕೊಡಂಗಿಲ್ಲ. ಒಂದು ವೇಳೆ ಕೇಳಿದ್ನಂದ್ರೆ ನನಗೆ ಯಾವಾಗ ಕೊಟ್ಟಿರಿ ನೀವು, ಏನು ಸಾಕ್ಷಿ ಐತಿ ಅಂತಂದು ಕೇಳ್ತಾನೆ. ಆ ರೊಕ್ಕ ಇಸ್ಕೊಂಡು ಬರೋಬ್ಬರಿ ಹೊರಗೆ ಕಳಿಸ್ಬಿಡ್ತಾನೆ. ಯಾವಾಗ ಬಂದ್ಗಿಂದ್ರೆ ಏನು ಗತಿ ಒಂದೊಂದು. ಅದೇ ಗೌಡ್ರೆ, ಮತ್ತು ನೀವು ಅವತ್ತ ಹೊಳ್ಳಿ ಕೇಳಿದ್ರಲ್ಲ ರೊಕ್ಕನ, ನಾನು ಎಲ್ಲಿಂದ ತರಲಿರಿ, ಮತ್ತು ಬೇರೆ ಕಡೆ ಸಾಲ ಮಾಡಿ ನಿಮ್ಗೆ ರೊಕ್ಕ ಕೊಡ್ಬೇಕು ಅಂತಂದು ಅನ್ಕೊಂಡಿದ್ದೆ ನಾನು. ಅದಕ್ಕೆ ಪಾಪ ಅವ್ರಿಗೆ ಹೊಳ ಫೋನ್ ಹಚ್ಚೋದು ಅಂತಂದು ಯಾಕೆ ಡಿಸ್ಟ್ರೋಬರ ಮಾಡೋದು ಅಂತಂದು ಸುಮ್ಮನಿದ್ದೆ ನಾನು. ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೆ. ನಿಮ್ಗೆ ಯಾಕೆ ತೊಂದರೆ ಕೊಡೋದೆ ಅಂತಂದು. ಹಾಗೋ ನನ್ನ ತಗೆ ನಮ್ಮ ಕಲಾವತಿ ಆರಾಮಾದ್ಲಪ್ಪ. ನನಗರ ಟೆನ್ಷನ್ ಆಗಿಬಿಟ್ಟಿತ್ತು. ಯಾಕೆ ಸಿಟ್ಟು ಮಾಡ್ಕೊಂಡಾಳ ನಮ್ಮ ಕಲಾವತಿ? ಯಾಕೆ ಸಿಟ್ಟು ಮಾಡ್ಕೊಂಡಿದ್ದಾಳ? ರೊಕ್ಕ ಕೇಳಿದ್ಕೆ ಸಿಟ್ಟು ಮಾಡ್ಕೊಂಡಾಳೆ, ಯಾಕೆ ಫೋನು ಸ್ವಿಚ್ ಆಫ್ ಮಾಡ್ಯಾಳ ಅಂತಂದು ತಲೆ ಜಾಗ ಕೆಟ್ಟೋಗ್ಬಿಟ್ಟಿತ್ರಿಪ್ಪ. ಅದಕ್ಕೆ ಮತ್ತೆ ಈಗ ಬಂದು ಎಲ್ಲ ಸಮಾಧಾನ ಮಾಡಿ 10,000 ಕೊಡ್ತಾನೆ ಅಂದಾನೆ. ಮತ್ತೆ ಕೊಟ್ಟೆ, ಇನ್ನಷ್ಟು ಹೊಳ್ ಕೊಡು ಅಂದನ್ರಿ. ಅದಕ್ಕೆ ಹ್ಞೂ ಅಂದಾಳ ಕಲಾವತಿ. ಸಿಟ್ಟು ಮಾಡ್ಕೊಂಡ್ರೆ ನೀನು ಭಾರಿ ಚಂದ ಕಾಣ್ತೀನಿ ನೋಡಿ ಕಲಾವತಿ. ಚಂದೊಳ್ಳೆ ಚೆಲುವಿ ನೀನಂದಳದು ಮ್ಯಾಗೇನ ಬ್ರಹ್ಮ ಕಶಾನ ಸುರದೆ, ನಂಬೇನಿ ನಿನ್ನ ಕೊಡಬ್ಯಾಡ ಮಣ್ಣ ಕಲಾವತಿ, ನಂಬೇನಿ ನಿನ್ನ ಕೊಡಬ್ಯಾಡ ಮಣ್ಣ. ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಕಲಾವತಿ, ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಕಲಾವತಿ, ಮುತ್ತ ಕೊಡಲೇನ ಬಂದ. ಚಂದೊಳ್ಳೆ ಚೆಲುವಿ ನೀನಂದಳದು ಮ್ಯಾಗೇನ ಬ್ರಹ್ಮ ಕಶಾನ ಸುರದ, ನಂಬೇನಿ ನಿನ್ನ ಕೊಡಬ್ಯಾಡ ಮಣ್ಣ ಕಲಾವತಿ, ನಂಬೇನಿ ನಿನ್ನ ಕೊಡಬ್ಯಾಡ ಮಣ್ಣ. ಹೆಂಗಾರ ಯಾಕಪ್ಪ ಹಂಚಿ ಮಾಡಿದ್ರಾತೆ ಗೌಡ್ರೆ, ದೌಡ ರೊಕ್ಕ ಕೊಡ್ರಿ. ಯಾರ ಬಂದ್ಗಿಂದ್ರ ಏನು ಗತಿರಿ ಮನೆಗೆ? ಅದಕ್ಕೆ ದೌಡ್ ಕೊಡ್ರಿ. ಎಷ್ಟು ತಂದಿರಿ? ಎಷ್ಟು ಮನೆ 10,000 ತಂದಿದ್ದೆ, ಅಷ್ಟು ಐತಿ ಕಲಾವತಿ. ಮತ್ತೇನು ನಾನು ಟ್ರೆಜರಿನ ತೆಗ್ದಿಲ್ಲ, ರೊಕ್ಕನ ಇಟ್ಟಿಲ್ಲ, ರೊಕ್ಕನ ತೆಗ್ದಿಲ್ಲ. ಅದಕ್ಕೆ ಕಲಾವತಿ ಹೆಸರಿನ ತೊಗೊಂಡನಪ್ಪ, ಮತ್ತು ಕಲಾವತಿಗೆ ಕೊಟ್ರತೆ ಅಂತಂದು ಹಂಗೆ ಬಂದಬಿಟ್ಟೆ. ಹೌದಾ ರೀ? ಕೊಡ್ರಿ ದೌಡ ಕೊಟ್ಟೆ. ನೀವು ಹೋಗ್ರಿ, ನಾ ಹಿಂದಾಗಡೆ ಎಲ್ಲಾರ ಬರ್ತಾನೆ ಅಂತ ನೀವು ದೌಡ ಹೋಗ್ರಿ. ಕಲ್ಲವು ಏನಾರ ಮನೆ ಕಡೆ ಬಂದ್ಲಂದ್ರೆ ಏನು ಗತಿರಿ? ಎಲ್ಲ ಊರಿಗೆ ಗಂಟೆ ಹೊಡೆದು ಬಿಡ್ತಾವ ಮತ್ತೆ. ಹ್ಞೂ ಕಲಾವತಿ ಆತು ಬಾ. ಕಲಾವತಿ, ಕಲಾವತಿ,